ಆ್ಯಕ್ಚುಲಿ ಮಾರ್ವೆಲ್ ಕಡೆಯಿಂದ ಯಾವುದಾದ್ರೂ ಮೂವಿ ಅಪ್ಡೇಟ್ಸ್ ಬಂದರೆ ಸಾಕು, ಫುಲ್ ಹೈಪಲ್ಲಿ ಕಾಯ್ತಾ ಇರ್ತೀನಿ. ಆ್ಯಂಡ್ ಯಾವಾಗ ರಿಲೀಸ್ ಡೇಟ್ಗೆ ಹತ್ತಿರ ಆಗುತ್ತೆ ಆವಾಗ ಅವರು ಬಿಡೋ ಟ್ರೇಲರ್ ಟೀಸರ್ಸ್ನ ನಾನು ನೋಡೋಕ್ಕೆ ಹೋಗಲ್ಲ. ಬಿಕಾಸ್ ಮೂವಿದು 40% ಸೀನ್ಸ್ನ ತೋರಿಸಿ ಸ್ಪಾಯ್ಲರ್ಸ್ ಕೊಡ್ತಾರೆ. ವೆಲ್ಕಮ್ ಟು ಮೂವಿ ಮಾತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹುಷಾರಿಲ್ಲದೆ ಇರೋದಕ್ಕೆ ಸ್ವಲ್ಪ ವಾಯ್ಸ್ ಹೋಗಿದೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ರಿವ್ಯೂ ಕೊಡ್ತಾ ಇರೋ ಮೂವಿ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್, ಡೈರೆಕ್ಟೆಡ್ ಬೈ ಜೂಲಿಯಸ್ ಆನಾ, ಸ್ಟಾರಿಂಗ್ ಆಂಥನಿ ಮ್ಯಾಕಿ ಆ್ಯಂಡ್ ಹ್ಯಾರಿಸನ್ ಫೋರ್ಡ್. ಡೈರೆಕ್ಟಾಗಿ ರಿವ್ಯೂ ಕಡೆ ಬರೋದಾದರೆ, ಈ ಸಿನಿಮಾ ನೋಡೋಕ್ಕೂ ಮುಂಚೆ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋ ಹಾಗೆ ನಾವು ದ ಇನ್ಕ್ರೆಡಿಬಲ್ ಹಲ್ಕ್, ಎಟರ್ನಲ್ಸ್, ಅವೆಂಜರ್ಸ್ ಎಂಡ್ ಗೇಮ್, ಫಾಲ್ಕನ್ ಅಂಡ್ ದ ವಿಂಟರ್ ಸೋಲ್ಜರ್ ಸೀರೀಸ್ನ ನೋಡಿದ್ರೆ ಸಾಕು, ಈ ಮೂವಿಗೆ ನಾವು ಬೇಗ ಕನೆಕ್ಟ್ ಆಗ್ತೀವಿ. ಸಿನಿಮಾದ ಸ್ಟೋರಿ ಲೈನ್ ಕಡೆ ಬರೋದಾದರೆ, ಇದೊಂದು ಆ್ಯಕ್ಷನ್ ಪೊಲಿಟಿಕಲ್ ಡ್ರಾಮಾ. ಇನ್ನು ಈ ಸಿನಿಮಾದಲ್ಲಿ ನನಗೆ ವರ್ಕ್ ಆಗಿರೋ ಪಾಯಿಂಟ್ಸ್ ಅಂದರೆ, ಸ್ಟೋರಿ ಲೈನ್ ತುಂಬ ಸಿಂಪಲ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಸ್ದೆ ಮೂವಿ ಟೀಮ್ ಅವರು ಡೈರೆಕ್ಟಾಗಿ ಪ್ಲಾಟ್ಗೆ ಎಂಟ್ರಿ ಆಗಿದ್ದಾರೆ. ಎಟರ್ನಲ್ಸ್ ಮೂವಿ ಕ್ಲೈಮ್ಯಾಕ್ಸಲ್ಲಿ ಅರ್ಥಿಂದ ಆಚೆ ಬರೋ ಸೆಲೆಸ್ಟಿಯಲ್ನ ಸ್ಟಾಪ್ ಮಾಡಿರ್ತಾರೆ. ಆ ಇವೆಂಟ್ಸ್ ಎಲ್ಲ ಆಗಿ 2 years ಆಗಿರುತ್ತೆ. ಅಂದರೆ 2026ಅಲ್ಲಿ US ಗೌರ್ಮೆಂಟ್ ಅದರಲ್ಲಿ ಅಡ್ಮ್ಯಾಂಟಿಯಂ ಎಲಿಮೆಂಟ್ ಇದೆ ಅಂತ ಡಿಸ್ಕವರ್ ಮಾಡ್ತಾರೆ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ MCU ಅಲ್ಲಿ ಅಡ್ಮ್ಯಾಂಟಿಯಂ ಇಸ್ ದ ಸ್ಟ್ರಾಂಗೆಸ್ಟ್ ಎಲಿಮೆಂಟ್. ಸೊ ಎಲ್ಲ ನೇಷನ್ಸ್ ಇಂಡಿಯನ್ ಓಷನಲ್ಲಿ ಕ್ರಿಯೇಟ್ ಆಗಿರೋ ಸೆಲೆಸ್ಟಿಯಲ್ ಐಲ್ಯಾಂಡ್ ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ಟ್ರೈ ಮಾಡಿದಾಗ ಏನೇನು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಆ್ಯಕ್ಷನ್ ಎಪಿಸೋಡ್ಸ್ ಆ್ಯಂಡ್ ಏರಿಯಲ್ ಫೈಟ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. VFX ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಸೆಲೆಸ್ಟಿಯಲ್ ಐಲ್ಯಾಂಡ್ನ ಏರಿಯಲ್ ವ್ಯೂ ವಾಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. 1 hour 58 minutes ರನ್ ಟೈಮ್ ಇರೋದ್ರಿಂದ ಮೂವಿ ಎಲ್ಲೂ ನಿಮಗೆ ಲ್ಯಾಗ್ ಅಥವಾ ಬೋರಿಂಗ್ ಅನ್ಸಲ್ಲ. ಹ್ಯಾರಿಸನ್ ಫೋರ್ಡ್ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಇಂಡಿಯಾನಾ ಜೋನ್ಸ್ ಸೀರೀಸಿಂದ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಈ ಏಜಲ್ಲೂ ಅವರ ಪರ್ಫಾರ್ಮೆನ್ಸ್ ವಾಸ್ ಗ್ರೇಟ್. ಇನ್ನು ಈ ಸಿನಿಮಾದಲ್ಲಿ ನನಗೆ ವರ್ಕ್ ಆಗದೆ ಇರೋ ಪಾಯಿಂಟ್ಸ್ ಅಂದರೆ, ಕಾಮಿಕ್ಸಲ್ಲಿ ದ ಸರ್ಪೆಂಟ್ ಸೊಸೈಟಿ ಒಂದು ಹೈ ಲೆವೆಲ್ ಕ್ರಿಮಿನಲ್ಸ್, ಬಟ್ ಮೂವಿಯಲ್ಲಿ ಏನೂ ಇಂಪ್ಯಾಕ್ಟ್ ಮಾಡಿಲ್ಲ. ಆ್ಯಂಡ್ ಅವರ ಹೆಡ್ ಸೈಡ್ ವಿಂಡರ್ ರೋಲ್ ಕೂಡ ಮೂವಿಯಲ್ಲಿ ಏನೂ ಇಲ್ಲ, ಜಸ್ಟ್ ಗೆಸ್ಟ್ ಅಪಿಯರೆನ್ಸ್ ಥರ ಕಾಣಿಸುತ್ತೆ. ಇನ್ನು ಈ ಮಾರ್ವೆಲ್ ಅವರು ಪ್ರತಿ ಸಲ ಈ ಥರ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಟ್ ಮ್ಯಾನ್ ಆ್ಯಂಡ್ ದ ವ್ಯಾಸ್ಪ್ ಕ್ವಾಂಟಿಮೇನಿಯಾದಲ್ಲಿ ಮಾಡಾಕ್ ಕ್ಯಾರೆಕ್ಟರ್ ಡಿಸೈನ್ನ ಹಾಳು ಮಾಡಿದ್ರು. ಆ್ಯಂಡ್ ಈ ಸಿನಿಮಾದಲ್ಲಿ ದ ಲೀಡರ್ ಕ್ಯಾರೆಕ್ಟರ್ ಡಿಸೈನ್ನ ಹಾರಿಫೈ ಆಗಿ ಮಾಡಿದ್ದಾರೆ. ಮೂವಿ ಸ್ಟಾರ್ಟಿಂಗಲ್ಲಿ ಬರೋ ಪೊಲಿಟಿಕಲ್ ಡ್ರಾಮಾ ಎಲ್ಲ ಮಿಸ್ ಆಗಿ ಲೀಡರ್ ಆ್ಯಂಡ್ ಪ್ರೆಸಿಡೆಂಟ್ ರೋಸ್ ರಿವೆಂಜ್ ಸ್ಟೋರಿ ಆಗಿಬಿಟ್ಟಿದೆ. ಆ್ಯಂಡ್ ಲೀಡರ್ ಕ್ಯಾರೆಕ್ಟರ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಈ ಮೂವಿ MCU ಟೈಮ್ಲೈನಲ್ಲಿ ಎಲ್ಲೂ ಮುಂದೆ ತಗೊಂಡು ಹೋಗಿಲ್ಲ ಅಂತ ನಂಗೆ ಅನ್ಸುತ್ತೆ. ಆ್ಯಂಡ್ ಇದು ಸ್ಪಾಯ್ಲರ್ ಅನ್ಸ್ಬೋದು, ಪೋಸ್ಟ್ ಕ್ರೆಡಿಟ್ಸಲ್ಲಿ ಬೇರೆ ಬೇರೆ ಯೂನಿವರ್ಸ್ ಇದೆ ಅಂತ ಲೀಡ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಇದಿಷ್ಟು ಈ ಸಿನಿಮಾದ ರಿವ್ಯೂ ಆಗಿತ್ತು. ಈ ಸಿನಿಮಾನ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಆ್ಯಂಡ್ ಓವರಾಲ್ ಆಗಿ ಈ ಸಿನಿಮಾಗೆ ನಾನು 5ಗೆ 3.7 ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.